ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ನೇಚರ್ ಮಂಕ್ ಹರ್ಬಲ್ ಶಿಕೆಕಾಯಿ ಪೌಡ್ರ್ ಅಂತ. ಇದರಲ್ಲಿ 7 ಇಂಗ್ರೀಡಿಯೆಂಟ್ಸ್ ಇದೆ. ನೀಮ್ ಲೀವ್ಸ್ ಆಗಿರ್ಬೋದು, ಅಂಟ್ವಾಳ ಆಗಿರ್ಬೋದು, ಆಮ್ಲ ಆಗಿರ್ಬೋದು, ಕಪ್ಪು ಜೀರಿಗೆ, ಶಿಕೆಕಾಯಿ, ವಟ್ಟಿವೀರು. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಈ ಶಿಕೆಕಾಯಿ ಪೌಡ್ರನ್ನ ಪ್ರಿಪೇರ್ ಮಾಡಿದ್ದೀವಿ. ಸೊ ಬೆನಿಫಿಟ್ಸು ತುಂಬ ಇದೆ. ಏರ್ ಫಾಲ್ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಆಮೇಲೆ ಹೇರ್ಸು ತುಂಬ ಸ್ಟ್ರೆಂತ್ ಆಗುತ್ತೆ, ಆಮೇಲೆ ಬೇಗ ಗ್ರೇ ಹೇರ್ಸ್ ಬರಲ್ಲ, ದೆನ್ ತುಂಬ ಶೈನಿಂಗಾಗಿ ಕಾಣುತ್ತೆ. ನೀವು ಕಂಡೀಷನೇ ಹಾಕೋದು ಬೇಡ, ಅಷ್ಟು ನೀಟಾಗಿ ಚೆನ್ನಾಗಿ ಕಂಡೀಷ್ನರ್ ಆಗುತ್ತೆ. ಸೊ ಇದು ಯಾವ ಥರ ಯೂಸ್ ಮಾಡ್ಬೋದು ಅಂತ ಪ್ಯಾಕೆಟ್ ಮೇಲೆ ಕೊಟ್ಟಿದ್ದಾರೆ. ಸ್ಟೆಪ್ 1 ಅಂತ ಸ್ಟೆಪ್ 2. ಸೊ ಅದನ್ನು ಈಸಿಯಾಗಿ ನೀವು ಫಾಲೋ ಮಾಡ್ಬೋದು. ಸೊ ಸ್ಟೆಪ್ 1 ಯಾವ ಥರ ಅಪ್ಲೈ ಮಾಡಬೇಕು. ಸೊ 2 ಥರ ನೀವು ಯೂಸ್ ಮಾಡ್ಬೋದು. ಸೊ ಒಂದು 1/2 ಅವರ್ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಪ್ಯಾಕ್ ಹಾಕ್ಬಿಟ್ಟು ಅದನ್ನು ಒಂದು 1/2 ಅವರ್ ಬಿಟ್ಬಿಟ್ಟು ಆಮೇಲೆ ಏರ್ ವಾಶ್ ಮಾಡಿದ್ರೆ ಅದಕ್ಕೂ ಒಳ್ಳೆ ರಿಸಲ್ಟ್. ಅಥವಾ ಟೈಮ್ ಇಲ್ಲದೆ ಇರೋರಿಗೆ ಆವಾಗಲೇ ಮಿಕ್ಸ್ ಮಾಡಿಬಿಟ್ಟು ಆವಾಗಲೇ ಹೇರ್ ವಾಶ್ ಮಾಡ್ಬೋದು ವಿತಿನ್ 10 ಮಿನಿಟ್ಸಲ್ಲಿ. ಅದು ಓಕೆ. 2 ಥರ ಯಾವುದಾದ್ರೂ ನೀವು ಮಾಡ್ಬೋದು. ಸೊ ಅದ್ರ ಪೌಡ್ರ್ ಯಾವ ಥರ ಇರುತ್ತೆ ಅಂದರೆ, ಸೊ ನೀವು ಓಪನ್ ಮಾಡಿದಾಗ ಅದ್ರ ಪೌಡ್ರ್ ಬಂದ್ಬಿಟ್ಟು ಈ ಥರ ಬ್ರೌನ್ ಕಲರಲ್ಲಿ ಇರುತ್ತೆ. ಫೈನ್ ಪೌಡ್ರು. ಇದು ಮಿಷಿನಲ್ಲೇ ಹಾಕ್ಸಿರೋದು. ನಾವು ಯಾವುದೇ ಎಕ್ಸ್ಟ್ರಾ ವೇಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವುದೂ ಹಾಕಿಲ್ಲ. ಸೊ ತುಂಬ ಪ್ಯೂರ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿಸಿದ್ದೀವಿ. ಹ್ಯಾಂಡ್ಮೇಡ್ ಅಂತಲೇ ಹೇಳ್ಬೋದು. ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ನೀರು ಹಾಕ್ಕೊಂಡು ಬಂದಿದ್ದೀನಿ. ಬಿಸಿನೀರು ಹಾಕಿದರೂ ಓಕೆ, ತಣ್ಣೀರು ಹಾಕಿದರೂ ಓಕೆ. ಬಿಸಿನೀರು ಹಾಕಿದರೆ ಗುಡ್ ರಿಸಲ್ಟ್. ಸೊ ಬಿಸಿನೀರು ಹಾಕಿ ಹಿಂಗೆ ಕಲಿಸ್ಬಿಟ್ರೆ ಯು ಕ್ಯಾನ್ ಸಿ ದ ಪೇಸ್ಟ್ ಥರ ಆಗುತ್ತೆ. ಅಥವಾ ನೀವು ಮುಂಚೆನೇ ಕಲಸಿ ಸ್ನಾನ ಮಾಡೋದಕ್ಕಿಂತ ಮುಂಚೆ 1/2 ಅವರ್ ಮುಂಚೆ ಕಲಸಿಟ್ರೆ ಚೆನ್ನಾಗಿರುತ್ತೆ. ಅಥವಾ ರೈಸ್ ವಾಟರ್ ಹಾಕಿ ಕಲಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ಹೇರ್ಸು ತುಂಬ ಕಂಡೀಷ್ನರ್ ಆಗುತ್ತೆ. ಆಮೇಲೆ ಕೆಲವರು ತುಂಬ ಒಳ್ಳೆ ರಿಸಲ್ಟ್ ಬೇಕು ಅಂದರೆ ಕೂದಲಿಗೆ ಹೇರ್ ಪ್ಯಾಕ್ ಕೂಡ ಹಾಕ್ತಾರೆ. ಹೇರ್ ಪ್ಯಾಕ್ 1/2 ಅವರ್ ಅಥವಾ 1 ಅವರ್ ಬಿಟ್ಬಿಟ್ಟು ಆಮೇಲೆ ತೊಳಿತಾರೆ. ಆ ಥರನೂ ಮಾಡ್ಬೋದು. ನಿಮಗೆ ಟೈಮ್ ಇಲ್ಲ ಅಂದರೆ ನಾನು ತೋರಿಸಿರೋ ಸ್ಟೆಪ್ಸ್ ಫಾಲೋ ಮಾಡಿ. ಇವಾಗ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮಿಕ್ಸ್ ಮಾಡಿದ್ದನ್ನ 2 ಸ್ಟೆಪ್ಸಲ್ಲಿ ನೀವು ಯೂಸ್ ಮಾಡಬೇಕು. ನೀವು ತಲೆಗೆಲ್ಲಾದರೂ ಎಣ್ಣೆ ಹಚ್ಚಿದರೆ 2 ಸ್ಟೆಪ್ಸ್ ಬೇಕೇ ಬೇಕು. ನೋಡಿ, ಫಸ್ಟ್ ಸ್ಟೆಪ್ಪಲ್ಲಿ ಪೇಸ್ಟ್ ತೊಗೊಂಡು ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಒಂದು 1 ನಿಮಿಷ, 1 to 2 ಮಿನಿಟ್ಸ್. ತುಂಬ ಜಾಸ್ತಿ ಹೇರ್ಸ್ ಇರೋದ್ರೆ 1 to 2 ಮಿನಿಟ್ಸು. ಕಮ್ಮಿ ಬಾಯ್ಸ್ಗಾದರೆ ತುಂಬ ಈಸಿ. ಸೊ ಈ ಥರ ಚೆನ್ನಾಗಿ ಉಜ್ಜಿಬಿಟ್ಟು, ಅಷ್ಟಾಗಿ ನೊರೆ ಬರಲ್ಲ ಫಸ್ಟ್ ಟೈಮು. ನಾವು ಇದರಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್, ಸೋಪ್ ನೆಟ್, ಇದು ನ್ಯಾಚುರಲ್ ಶಾಂಪೂ, ಶಿಕೆಕಾಯಿ ಎಲ್ಲ ಇರುತ್ತೆ. ಸೊ ಅಷ್ಟೊಂದು ನೊರೆ ಬರಲ್ಲ. ಫಸ್ಟ್ ಟೈಮ್ ಹಿಂಗೆ ವಾಶ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಮತ್ತೆ ಅಪ್ಲೈ ಮಾಡಬೇಕು. ಇವಾಗ ಆಯಿಲು, ಡರ್ಟ್ ಎಲ್ಲ ಹೋಗಿರುತ್ತೆ. ನೆಕ್ಸ್ಟ್ ಮತ್ತೆ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿಯಾಗಿ ನೊರೆ ಬರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ. ಬಟ್ ಇದು ಶಾಂಪೂ ಥರ ನೊರೆ ಬರಲ್ಲ. ಆ ಥರ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನಿಮಗೆ ನ್ಯಾಚುರಲ್ ರಿಸಲ್ಟ್ ಬೇಕು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೇ ಥರ ಇರುತ್ತೆ. ಆದರೆ ಶಾಂಪೂ ಕೆಮಿಕಲಲ್ಲಿ ನೊರೆ ಬರೋಷ್ಟು ನೊರೆ ಖಂಡಿತ ಬರಲ್ಲ. ಆದರೆ ರಿಸಲ್ಟ್ಸ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಉಜ್ಜುತ್ತಾ ಇದ್ದೀನಿ. ಈಗ ನೋಡಿ ನೊರೆ ಬರ್ತಾ ಇದೆ. ನೀವು ನೊರೆ ನೋಡ್ಬೋದು. ಈ ಥರ ಇಷ್ಟೇ ನೊರೆ ಬರೋದು, ಅಷ್ಟು ತುಂಬ ಜಾಸ್ತಿ ಬರಲ್ಲ. ಆಮೇಲೆ ನೀರು ಹಾಕೋದು. ನೀರು ಹಾಕಿ ಒಂದು 2 ಮಿನಿಟ್ಸು, 2 to 3 ಮಿನಿಟ್ಸ್ ಉಜ್ಜಿಬಿಟ್ಟು ನೀರು ಹಾಕ್ಬಿಟ್ರೆ ಏರ್ ಫಾಲ್ ಆಗೋಲ್ಲ, ವೈಟ್ ಹೇರ್ಸ್ ಬರಲ್ಲ. ಇದರಲ್ಲಿ ಬೇವಿನ ಎಲೆ, ಅಂಟ್ವಾಳ, ಆಮ್ಲ, ಕಪ್ಪು ಜೀರಿಗೆ, ವಟ್ಟಿವೀರು ಎಲ್ಲಾದರೂ ಇರೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ಬೇವಿನ ಎಲೆ ಹಾಕಿರ್ತೀವಲ್ಲ, ಸೊ ಯಾವುದೇ ಡ್ಯಾಂಡ್ರಫ್ ಕೂಡ ಬರೋ ಚಾನ್ಸಸ್ ಇರಲ್ಲ, ಯಾವುದೇ ಇನ್ಫೆಕ್ಷನ್ ಆಗಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಕು ಅಂದರೆ ಈ ನಂಬರ್ಗೆ ಕರೆ ಮಾಡಿ.